ಹಿಂದಿನ ಭಾಗದಲ್ಲಿ ಲಾವಣ್ಯ ಹಾಗೂ ಸತೀಶ್ನ ಪ್ರೀತಿಯ ಬಗ್ಗೆ ಡಾಕ್ಟರ್ ವನಜಾ ಅವರಿಗೆ ಗೊತ್ತಾಗಿ ಅವರು ಏನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಹಾಯ್, ರಿಯಲ್ ಲವ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ ಬನ್ನಿ ಈ ಕತೆ ಮುಂದೆ ಏನಾಗುತ್ತದೆ ಎಂದು ತಿಳಿಯೋಣ. ಡಾಕ್ಟರ್ ವನಜಾ ಅವರು ತುಂಬ ಕೋಪಗೊಂಡರು. ಆಗ ಲಾವಣ್ಯಗೆ ಹೇಳಿದರು, ನೀನು ಡಾಕ್ಟರ್ ಮಗಳು ಆದ ನೀನು ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗನನ್ನು ಪ್ರೀತಿ ಮಾಡ್ತೀಯಾ ಎಂದು ಕೋಪದಿಂದ ಕೇಳಿದರು. ಆಗ ಲಾವಣ್ಯ, ಅಮ್ಮ, ನಾನು ಸತೀಶ್ನನ್ನು ತುಂಬ ಇಷ್ಟಪಟ್ಟಿದ್ದೀನಿ. ದಯವಿಟ್ಟು ನಮ್ಮಿಬ್ಬರನ್ನು ಪ್ರೀತಿಯನ್ನು ಒಪ್ಪಿಕೊಳ್ಳಿ ಅಂತ ಎಷ್ಟೇ ಕೇಳಿಕೊಂಡರೂ ಅವರು ಒಪ್ಪಲಿಲ್ಲ. ಆಗ ಲಾವಣ್ಯ ತುಂಬ ದುಃಖಪಟ್ಟಳು ಮತ್ತು ಲಾವಣ್ಯ ಸತೀಶ್ನನ್ನು ಭೇಟಿ ಮಾಡಿ ಎಲ್ಲವನ್ನು ಹೇಳಿದಳು. ಆಗ ಸತೀಶ್ ಕೂಡ ತುಂಬ ದುಃಖಪಟ್ಟ. ಆದರೆ ಅವನು ಹೇಳಿದ, ನಮ್ಮ ಪ್ರೀತಿ ನಿಜವಾದದ್ದು, ನಾವು ಒಟ್ಟಿಗೆ ಬದುಕಬೇಕು ಅಂತ ಹೇಳಿದ. ಕೊನೆಗೆ ಇಬ್ಬರು ಒಂದು ನಿರ್ಧಾರವನ್ನು ತೆಗೆದುಕೊಂಡರು. ಒಂದು ರಾತ್ರಿ ಲಾವಣ್ಯ ಮನೆಯಿಂದ ಯಾರಿಗೂ ಗೊತ್ತಾಗದ ಹಾಗೆ ಹೊರಬಂದಳು. ಆದರೆ ಸತೀಶ್ ಬಸ್ ಸ್ಟ್ಯಾಂಡಲ್ಲಿ ಲಾವಣ್ಯಗೋಸ್ಕರ ಕಾಯುತ್ತಿದ್ದ. ಅಲ್ಲಿಗೆ ಬಂದ ಲಾವಣ್ಯಳನ್ನು ಕರೆದುಕೊಂಡು ಬೇರೆ ಊರಿಗೆ ಹೋಗಿ ದೇವಸ್ಥಾನದಲ್ಲಿ ಮದುವೆಯಾಗುತ್ತಾರೆ. ನಂತರ ಇವರಿಬ್ಬರು ಮದುವೆ ಆಗಿರುವ ವಿಷಯ ತಿಳಿದಾಗ ಡಾಕ್ಟರ್ ವನಜಾ ತುಂಬ ಕೋಪಗೊಂಡರು ಮತ್ತು ಅವರ ಮನಸ್ಸಿಗೆ ತುಂಬ ನೋವು ಸಹ ಆಯಿತು. ಸ್ವಲ್ಪ ದಿನ ಆದ ನಂತರ ಅವರು ಯೋಚಿಸಿದರು, ನನಗೆ ಒಬ್ಬಳೇ ಮಗಳು, ಅವಳು ಸಂತೋಷವಾಗಿದ್ದರೆ ಸಾಕು ಎಂದು ಅವರ ಮನಸ್ಸನ್ನು ಬದಲಾಯಿಸಿಕೊಂಡರು. ಆಗ ಅವರು ಸತೀಶ್ ಮತ್ತು ಲಾವಣ್ಯರನ್ನು ಮನೆಗೆ ಕರೆಸಿಕೊಂಡರು. ಆಗ ಸತೀಶ್ ತುಂಬ ಗೌರವದಿಂದ ಅವರ ಮುಂದೆ ನಿಂತನು. ಆಗ ಅವನು ಹೇಳಿದ, ನಾನು ನಿಮ್ಮ ಮಗಳನ್ನು ತುಂಬ ಪ್ರೀತಿ ಮಾಡ್ತೀನಿ, ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಎಂದು ಪ್ರಾಮಾಣಿಕವಾಗಿ ಹೇಳಿದ. ಅವನ ಮಾತು ಮತ್ತು ಸರಳತೆ ನೋಡಿ ಡಾಕ್ಟರ್ ವನಜಾ ಅವರ ಮನಸ್ಸು ಕರಗಿತು. ಕೊನೆಗೆ ಅವರು ಅವರ ಪ್ರೀತಿಯನ್ನು ಒಪ್ಪಿಕೊಂಡರು. ಅಷ್ಟೇ, ಅಲ್ಲಿ ಸತೀಶ್ಗೆ ಒಂದು ಹೊಸ ಅವಕಾಶ ನೀಡಿದರು. ಒಂದು ಹೊಸ ಚಿಕನ್ ಅಂಗಡಿಯನ್ನು ತೆಗೆಯಲು ಹಣ ಸಹಾಯ ಮಾಡಿದರು. ಸತೀಶ್ ಆ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸಿಕೊಂಡನು. ದಿನ ಪರಿಶ್ರಮದಿಂದ ಕೆಲಸ ಮಾಡತೊಡಗಿದ. ನಿಧಾನವಾಗಿ ಅವನ ಅಂಗಡಿ ದೊಡ್ಡದಾಯಿತು. ಜನರು ಅವನ ಅಂಗಡಿಗೆ ಹೆಚ್ಚಾಗಿ ಬರುತ್ತಿದ್ದರು. ಲಾವಣ್ಯ ಕೂಡ ಅವನಿಗೆ ಸಹಾಯ ಮಾಡುತ್ತಿದ್ದಳು. ಕೆಲವೊಮ್ಮೆ ಅಂಗಡಿಯಲ್ಲಿ ಕೌಂಟರ್ ಅನ್ನು ನೋಡಿಕೊಳ್ಳುತ್ತಿದ್ದಳು. ಡಾಕ್ಟರ್ ವನಜಾ ಅವರು ಅವರನ್ನು ನೋಡಿ ತುಂಬ ಖುಷಿ ಪಡುತ್ತಿದ್ದರು. ಕೆಲವು ವರ್ಷಗಳ ನಂತರ ಸತೀಶ್ ಕೆಂಗೇರಿಯಲ್ಲಿ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿಬಿಟ್ಟ. ಆದರೆ ಅವನು ತನ್ನ ಸರಳತೆಯನ್ನು ಎಂದಿಗೂ ಬದಲಾಯಿಸಲಿಲ್ಲ. ಇಂದು ಸತೀಶ್, ಲಾವಣ್ಯ ಮತ್ತು ಡಾಕ್ಟರ್ ವನಜಾ ಮೂವರು ಸಂತೋಷದಿಂದ ಒಟ್ಟಿಗೆ ಬದುಕುತ್ತಿದ್ದಾರೆ. ಈ ಕತೆ ನಿಮಗೆ ಹೇಳುವುದು ಏನೆಂದರೆ, ನಿಜವಾದ ಪ್ರೀತಿ ಹಣ ಅಥವಾ ಸ್ಥಾನಮಾನ ನೋಡೋದಿಲ್ಲ. ಒಳ್ಳೆಯ ಮನಸ್ಸು, ನಂಬಿಕೆ ಇದ್ದರೆ ಜೀವನ ಯಾವಾಗಲೂ ಸುಂದರವಾಗಿರುತ್ತದೆ ಅಂತ ಹೇಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಈ ಕತೆ ಮುಗಿಸ್ತೀನಿ. ಧನ್ಯವಾದಗಳು.